ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಹಬ್ಬ ಅಂತ ತುಂಬ ಖುಷಿಯಿಂದ ಇದೆಯಾ? ತುಂಬ ಖುಷಿಯಿಂದ ಇರು. ನೋಡು, ಹಬ್ಬ ಮುಗಿಯೋದ್ರೊಳಗೆ ಯಾವ್ಯಾವ ಸಂಬಂಧ ಎಲ್ಲೆಲ್ಲಿ ಇದೆಯೋ ಅವೆಲ್ಲವೂ ಸರಿ ಹೋಗುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಮಕ್ಕಳಿಗೆ ನಾಳೆ ದಿನ 15ನೇ ತಾರೀಕು ಸಾಧ್ಯವಾದರೆ ದೃಷ್ಟಿಯನ್ನು ನಿವಾರಿಸು. ಇದ್ದಂಥ ದೋಷ ಎಲ್ಲವೂ ನಿವಾರಣೆ ಆಗುತ್ತದೆ. ಹೊಸದಾಗಿ ಬಂದಂಥ ಹಣ್ಣುಗಳು, ಕಾಳುಗಳು, ಹಾಗೆಯೇ ಕರಿ ಎಳ್ಳು, ಬಿಳಿ ಎಳ್ಳು, ಹಾಗೆ ಕುಸುರಳು ಅನ್ನುತ್ತಾರೆ, ಶೇಂಗಾ, ಪುಟಾಣಿ, ಕೊಬ್ಬರಿ, ಬೆಲ್ಲ ಇವೆಲ್ಲವನ್ನೂ ಸೇರಿಕೊಂಡು ಮಕ್ಕಳಿಗೆ ದೃಷ್ಟಿ ನಿವಾರಿಸು. ಹಾಗೆಲ್ಲ ಕಂದ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕಿಸಿ ನಂತರ ಅವುಗಳಿಗೆ ದೃಷ್ಟಿ ನಿವಾರಿಸಿದರೆ ಅತ್ಯುತ್ತಮವಾದ ಜೀವನ ನಡೆಸುತ್ತಾರೆ. ಯಾವ ಚಿಂತೆಯೂ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತದೆ. ನೀನಿಡುವಂಥ ಹೆಜ್ಜೆ ಪ್ರತಿಯೊಂದು ಸರಿಯಾಗೇ ಇದೆ. ಮಾಡುವಂಥ ಉದ್ಯೋಗವೂ ಸರಿಯಾಗೇ ಇದೆ. ಯಾರ ಹಂಗಿನಲ್ಲೂ ಬಾಳ್ವೆ ಮಾಡದೆ ನಿನ್ನಷ್ಟಕ್ಕೆ ನೀನಿದ್ದೀಯ. ಜೊತೆಗೆ ಇದು ಅಭ್ಯುದಯ ಕಾಲ. ನಿನ್ನನ್ನು ನೋಡಿ 4 ಜನ ಮೆಚ್ಚುವಂಥದ್ದು. ನಿನ್ನ ಮಾತೇ ಇಲ್ಲೇ ಬಂಡವಾಳವಾಗಿ ನಿಲ್ಲುತ್ತದೆ. ಚಿಂತೆ ಮಾಡಬೇಡ. ಬಂಡವಾಳ ಎಷ್ಟರ ಮಟ್ಟಿಗೆ ಇದೆಯೋ ಅದರ 10ರಷ್ಟು ನಿನ್ನ ಮಾತು ನಿಲ್ಲುತ್ತದೆ. ನಿನ್ನ ಮಾತಿಗಾಗಿ ಕೆಲವೊಂದಿಷ್ಟು ಜನ ಬಂದು ಹೋಗುತ್ತಾರೆ. ನಿನ್ನ ಮಾತು ಮಾತನಾಡಲೆಂದೇ ನಿನ್ನನ್ನು ಕರೆಸುತ್ತಾರೆ. ಚಿಂತೆ ಮಾಡಬೇಡ. ನಾನು ನಿನ್ನ ಜೊತೆಗೆ ಸದಾಕಾಲ ಇದ್ದು ನಡೆಸಿಕೊಂಡು ಹೋಗುತ್ತೇನೆ. ಮುಂಬರುವ ದಿನಗಳು ನಾನು ನಿನ್ನ ಕೈ ಹಿಡಿದುಕೊಂಡು ನಡೆಸಿಕೊಂಡು ಹೋಗುತ್ತೇನೆ. ನೀನು ತುದಿಯವರೆಗೂ ಮುಟ್ಟು. ನಿನ್ನನ್ನು ನೋಡಿ ಜನ ಬೆರಗಾಗುತ್ತಾರೆ. ಹಾಗೆ ಬೆರಗಾಗೋಕ್ಕಿಂತ ಮುಂಚೆ ಎಲ್ಲವೂ ಸರಿ ಹೊಂದಲೇಬೇಕೆನ್ನುವ ಹಠ ನಿನ್ನಲ್ಲಿದೆ. ಆ ಹಠದಿಂದಲೇ ಮುಂದೆ ಬರುತ್ತೆ. ಕಂದ, ಚಿಂತೆ ಮಾಡಬೇಡ. ಸಾಧ್ಯವಾದರೆ ನಾಳೆ ಯಾವುದಾದ್ರೂ ಸೂರ್ಯದೇವನ ದೇವಸ್ಥಾನಕ್ಕೆ ಹೋಗಿ ಬಾ. ಸೂರ್ಯನ ನಮಸ್ಕಾರ ಮಾಡು, ಸೂರ್ಯನಿಗೆ ಅರ್ಘ್ಯ ಕೊಡು. ಸರಿನಾ? ಚಿಂತೆ ಬಿಟ್ಟು ನೆಮ್ಮದಿಯಿಂದಿರು. ಬರುವಂಥ ಸಮಯದಲ್ಲಿ ಎಲ್ಲವೂ ಶುಭ ಕಾರ್ಯ ಬಂದಾಗ ಎಲ್ಲವೂ ಒಳ್ಳೆಯದಾಗುತ್ತದೆ. ನಾಳೆ ತಪ್ಪದೆ ಗೋಮಾತೆಗೆ ನಿನ್ನಿಂದ ಸಾಧ್ಯವಾದರೆ ಏನಾದರೂ ಸರಿಯೇ ಅದರಲ್ಲಿ ಬೆಲ್ಲವನ್ನು ಇಟ್ಟು ಗೋಮಾತೆಗೆ ತಿನ್ನಿಸು. ಅತ್ಯಂತ ಶುಭ ದಿನ ಹತ್ತಿರದಲ್ಲೇ ಇದೆ. ಆ ಶುಭ ದಿನ ಬಂದಾಗ ಎಲ್ಲವೂ ಶುಭನೇ. ಗಳಿಗೆಗೋಸ್ಕರ ಕಾಯ್ತಾ ಇದ್ದೀಯಾ? ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀಯಾ? ನಾನು ನಿನ್ನ ಜೊತೆಗಿದ್ದು ಆ ಸಮಯಕ್ಕೆ ಅವಕಾಶ ಮಾಡಿಕೊಡುತ್ತೇನೆ. ಸರಿನಾ? ಬರೋ ಬ್ಯಾಂಕಿನ ಕೆಲಸ 3 ದಿನದಲ್ಲಿ ಮುಗಿದು ನಿನ್ನ ಆಸೆ ಈಡೇರುವ ಸಮಯ ಬಂದಾಗಿದೆ. ಚಿಂತೆ ಮಾಡಬೇಡ. ಎಲ್ಲವೂ ಸರಳವಾಗಿ ನಡೆದುಕೊಂಡು ಹೋಗುತ್ತದೆ. ಹಾಗೆಯೇ ಮಕ್ಕಳ ಆರೋಗ್ಯದ ಕಡೆಗೆ ಲಕ್ಷ್ಯ ಇರಲಿ, ಹಿರಿಯರ ಆರೋಗ್ಯದ ಕಡೆಗೆ ಲಕ್ಷ್ಯ ಇರಲಿ. ಬಂದಂತೆ ಏನೇ ಸಮಸ್ಯೆ ಬಂದ್ರೂ ಅದು ಅಲ್ಲಿಗೆ ಸರಿ ಹೋಗುತ್ತದೆ. ಆದರೆ ಒಂದು ಕೆಲಸ ಮಾಡೋಕ್ಕಂದ, ನಾಳೆ ಯಾರಾದರೂ ಕರೆಂಟ್ ರಿಪೇರಿ ಮಾಡೋರು ಬಂದರೆ ಸ್ವಲ್ಪ ಮೋಸ ಮಾಡುವಂಥ ಸಾಧ್ಯತೆ ಇದೆ. ಅದನ್ನು ಒಂಚೂರು ನೋಡಿಕೊ. ಅಲ್ಲಿ ಮೋಸ ಆಗದೇ ಇರೋ ನೋಡಿಕೊ. ಎಲ್ಲಕ್ಕಿಂತ ಮುಖ್ಯ ನಿನ್ನ ತಂದೆಗೆ ಆ ಜವಾಬ್ದಾರಿಯನ್ನು ಬಿಡು. ಎಲ್ಲವೂ ಸರಿ ಹೋಗುತ್ತದೆ. ನಾಳೆ ಮನೆಯಲ್ಲಿರುವವರು ಎಲ್ಲರಿಗೂ ದೃಷ್ಟಿ ನಿವಾರಿಸೋದನ್ನು ಮಾತ್ರ ಮರೆಯಬೇಡ. ಯಾಕೆಂಬುದನ್ನು ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಹೇಳುತ್ತೇನೆ. ಒಳ್ಳೆಯ ದಿನ ಬಂದಿದೆ ಕಂದ. ಖುಷಿಯಿಂದ ಇರು, ನೆಮ್ಮದಿಯಿಂದ ಇರು. ನಿನ್ನ ಜೊತೆಗೆ ಸದಾಕಾಲ ನಾನಿದ್ದೇನೆ.